ಹಾಯ್ ಹಲೋ ನಮಸ್ಕಾರ. ನಮ್ಮ ನ್ಯೂಸ್ ಮಿತ್ರ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ನಮ್ಮ ಈ ವಿಶೇಷವಾದಂತಹ ಈ ಸಂಚಿಕೆಗೆ ಸ್ವಾಗತ. ಈ ವಿಶೇಷ ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೀವಿ. ಅವರು ಸುಮಾರು 100, 150, 200 ವರ್ಷಗಳ ಹಳೆಯ ವಸ್ತುಗಳನ್ನ ಸಂಗ್ರಹ ಮಾಡುವಂತಹ ಹವ್ಯಾಸವನ್ನು ಬಳಸಿಕೊಂಡು ಸುಮಾರು 25 ವರ್ಷಗಳ ಕಾಲ ಇದೇ ಹವ್ಯಾಸವನ್ನು ಮುಂದುವರಿಸ್ತಿದ್ದಾರೆ. ಅವರೇ ನಮ್ಮ KT ಹನುಮಂತರಾಜ್ ಸರ್ ಅವರು. ಇದೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ವಾಸವಾಗಿದ್ದಾರೆ. ಸೊ ಅವರನ್ನ ಈ ವಿಶೇಷ ಸಂಚಿಕೆಗೆ ಆಹ್ವಾನಿಸಿಕೊಂಡು ಅವರ ಜೀವನದ ಅನುಭವ ಮತ್ತೆ ಇದರ ಹವ್ಯಾಸಕ್ಕೆ ಕಾರಣವಾದಂತಹ ಅಂಶಗಳನ್ನ ಅವರಿಂದಲೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮ್ಮ ಹೆಸರು KT ಹನುಮಂತರಾಜ್. ನಮ್ದು ಇಲ್ಲೇ ನಮ್ ಸ್ವಂತ ಊರು ಕಾಡ್ನೂರು ಅಂತ. ನಮ್ಮ ತಂದೆ ತಾಯಿಗೆ ನಾವು 6 ಜನ ಮಕ್ಕಳಿದ್ದು. ನಾವು ಅವಾಗ ಕೃಷಿ ಕುಟುಂಬ. ಏನ್ ಮಾಡೋದು, 1994-95 ಇಸ್ವಿಯಲ್ಲಿ 6 ಜನದ ನಾನೇ ಕೊನೆ ಮಗ ಆಗಿದೆ. ಆಗ ನಮ್ ತಂದೆ ತಾಯಿ ನೋಡಿದೆ, ವಾತಾವರಣ ನೋಡಿ ಆಗ ಬೆಂಗಳೂರು ಕಡೆ ನಾವು ಪ್ರಯಾಣ ಮಾಡಿದ್ಮೇಲೆ ಅಲ್ಲಿ ಇದು ಅವಾಗ ಇದ್ದಿದ್ದೆ ಲಾರಿ ಕೆಲಸಗಳು. ಲಾರಿ ಕ್ಲೀನರ್ ಆದೋ, ಡ್ರೈವರ್ ಆಗಿ ಅನಂತರವಾಗಿ ದಿನಗಳಲ್ಲಿ ಒಬ್ರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹತ್ರ ಕೆಲ್ಸಕ್ಕೆ ಸೇರಿದೆ. ಅವ್ರ ಹತ್ರ ಹೋದ್ಮೇಲೆ ಅವ್ರ ಮನೆ ಡ್ರೈವರ್ ಆಗಿ ಇದ್ಮೇಲೆ ಅವರು ಹತ್ರ ಪತ್ರಿಕೆಗಳು ಮತ್ತೆ ಬೇರೆ ಕಡೆ ಹೋಗ್ತಿದ್ದೆ, ರಾಜ್ಯದ ಹೊರಗಡೆನೂ ಹೋಗ್ತಿದ್ದೆ. ನಾನು ಲಾರಿ ಕ್ಲೀನರ್ ಆದಾಗೂ ಕೂಡ ರಾಜ್ಯದ ಹೊರಗಡೆ ಎಲ್ಲ ಕ್ಲೀನರ್ ಕೆಲಸ, ಡ್ರೈವರ್ ಕೆಲಸಗಳೆಲ್ಲ ಮಾಡಿ ಲಾರಿಯಲ್ಲಿ ಬೇರೆ ಬೇರೆ ಕಡೆ ಹೋಗಿ ಬರ್ತಾ ಇದ್ದೆ. ಇವ್ರ ಜೊತೆ ಹೋದಾಗೂ ಬೇರೆ ಇವರು ಮ್ಯೂಸಿಯಂಗಳು ಮತ್ತೆ ಬೇರೆ ಬೇರೆ ಸ್ಥಳಗಳು ಹೋಗ್ತಾ ಇದ್ದಿದ್ದು ಅವೆಲ್ಲ ತೋರಿಸ್ತಿದ್ವಿ. ಆಗ ನಾನು ಏನ್ ಮಾಡ್ಬೇಕು ಅಂತ ಒಂದು ಪತ್ರಿಕೆಗಳೆಲ್ಲ ಬರ್ತಾ ಇತ್ತು. ಆ ಪತ್ರಿಕೆಗಳೆಲ್ಲ ಓದ್ತಿದ್ದಾಗ ನನಗೆ ಒಂದು ಈ ತರ ಹವ್ಯಾಸ ಚೆನ್ನಾಗಿದೆ, ಈ ತರ ಹಳೆ ತಲೆಮಾರುಗಳ ವಸ್ತುಗಳನ್ನ ನಾನು ರೂಢಿಸ್ಕೊಂಡು ಮಡಗ್ಬೇಕು ಅನ್ನೋ ಅಲ್ಲಿಂದ ಹವ್ಯಾಸ ಬೆಳೀತು. ಈಗ ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅನ್ನೋ ಆಸೆ ಇದೆ ಸರ್. ಸೂಪರ್ ಸರ್. ಇದೇ ರೀತಿ ಪ್ರಯತ್ನ ಮಾಡ್ತಾರೆ. ಇನ್ನೂ ಹಳೆ ಪುರಾತನ ವಸ್ತುಗಳನ್ನ ಸಂಗ್ರಹದಲ್ಲಿ ಹವ್ಯಾಸವನ್ನು ಮುಂದುವರಿಸಿ. ಅದಕ್ಕೆ ಮೊದಲು ಸಾಮಾನ್ಯವಾಗಿ ಏನಾಗತ್ತಂದ್ರೆ ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಹವ್ಯಾಸಗಳಿರುತ್ತೆ. ನಿಮಗೆ ಈ ಪುರಾತನ ವಸ್ತುಗಳ ಸಂಗ್ರಹ ಹವ್ಯಾಸ ಬಂದಿದೆ. ನಿಮ್ಮ ಜೀವನದಲ್ಲಿ ಇದನ್ನ ಮಾಡಬೇಕು ಅಥವಾ ಇದನ್ನ ಜನರಿಗೆ ತಿಳಿಸ್ಬೇಕು ಅನ್ನೋ ಹವ್ಯಾಸ ಸ್ಟಾರ್ಟ್ ಆಗಿತ್ತು ಹೇಗೆ, ಎಲ್ಲಿಂದ ಅಂತ? ತುಂಬಾ ಪತ್ರಿಕೆ ಓದನಲ್ಲ, ಆಗೆಲ್ಲ ಪತ್ರಿಕೆಗಳು ಇತ್ತಲ್ಲ, ಎಲ್ಲಾ ಸಾಧಕರದ್ದು ಪತ್ರಿಕೆಗಳಲ್ಲಿ ದಾಖಲೆ ಇದಾಗ ಬರೆಯೋರು. ಅವಾಗ ನಾವೇನು ಹವ್ಯಾಸ ಕಲಿಬಹುದು ಇದ್ರಲ್ಲಿ ಅಂತ ನೋಡ್ಕೊಂಡು ಈ ತರ ನಮ್ಮ ಪುರಾತನ ವಸ್ತುಗಳಾಗ್ಲಿ, ಪುರಾತನ ನಾಣ್ಯಗಳಾಗ್ಲಿ, ಅಜ್ಜ ಚೀಟಿಗಳಾಗ್ಲಿ, ಈ ತರದ್ದು ಹವ್ಯಾಸ ಚೆನ್ನಾಗಿದೆಯಲ್ಲ, ಇದ್ರನ್ನ ನಮ್ಮ ಹಿಂದಿನ ಪೀಳಿಗೆಗೆ ತಿಳಿಸೋಗ್ಬೇಕು ಅನ್ನೋ ಇದಕ್ಕೆ ನಾನು ಇದೆಲ್ಲ ಸಂಗ್ರಹಣೆ ಮಾಡಿದ್ದೆ. ಸೂಪರ್ ಸರ್. ಅದಕ್ಕೂ ಮೊದಲು ನಾವು ಇದೇ ರೀತಿ ವಿಚಾರನ ಚರ್ಚೆ ಮಾಡ್ತಾ ವಸ್ತುಗಳನ್ನ ನೋಡ್ಕೊಳ್ತಾ ಹೋಗೋಣ. ವೀಕ್ಷಕರು ತುಂಬಾ ಕಾಲದಿಂದ ಕಾಯ್ತಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ಹಲವಾರು ವಸ್ತುಗಳಿದಾವೆ. ವಿಶೇಷವಾಗಿ ಗಡಿಯಾರ ಇದೆ, ಟೆಲಿಫೋನ್ಸ್ ಇದಾವೆ, ಮತ್ತೆ ಫ್ಯಾನ್ ಇದೆ. ಸೊ ಹಲವಾರು ವಸ್ತುಗಳಿದಾವೆ. ಚಿಕ್ಕ ಇನ್ಸ್ಪೈರ್ ಮಾಡಿದಂತ ಮತ್ತೆ ಇದು ನನ್ನ ಹತ್ರ ಬೇಕೇ ಬೇಕು ಅಂತ ತಗೊಬಂದಂತ ವಸ್ತು ಯಾವ್ದಾದ್ರು ಇದೆಯಾ? ಇದೆ ಸರ್. ಇದು ನೋಡಿ, ಆ ಕಾಲದಲ್ಲಿ ರಾಮಾಯಣ ಮಹಾಭಾರತ ಬರ್ತಿತ್ತು. ಈ ರಾಮಾಯಣ ಮಹಾಭಾರತ ಬರ್ಬೇಕಾದ್ರೆ ಟಿವಿ ಯಾರೋ ನಮ್ಮೂರ್ಗಳ ಹಳ್ಳಿ ಕಡೆ ಕೆಲವರೇ ಮನೆಗೆ ಇರಿಸಿದ್ರು. ಈ ಟಿವಿ ನಾನು ನೋಡ್ದಾಗೆಲ್ಲ ಈ ತರ ಡೋರಿನ್ ಟಿವಿ ಎಲ್ಲ ಇದ್ರೆ ತಗೊಬೇಕು ಅನ್ನೋ ಆಸೆ ಇತ್ತು. ಅನಂತರವಾಗಿ ಇದು ಬುಷ್ ಟಿವಿ ಬಂತು, ಈ ತರ ಟಿವಿಗಳು ಬಂದು. ಆಮೇಲೆ ದಿನಂದಿನ ಜೀವನದಲ್ಲಿ ನೋಡಿ ಈ ತರ ಹಳೆ ಟೆಲಿಫೋನ್ಗಳು ನೋಡಿ. ಇದು ಎಷ್ಟು ವರ್ಷದ ಹಳೆದು? ಸುಮಾರು ಇದು ಒಂದು 80 ವರ್ಷ 70 ವರ್ಷ ಹಳೇದು ಸರ್. ಇದು ನೋಡಿ, ಇದು ನಂಬರ್ ಕೂಡ ಇದೆ, 3152. ಓಕೆ ಓಕೆ, ನಂಬರ್ ಕೂಡ ಇದೆ. ಫ್ಯಾನ್ ತುಂಬಾ ವೇಟ್ ಇದೆ ಇದು. ಹೌದಾ? ಇದೆಷ್ಟು ವರ್ಷ ಹಳೆ? ಇದು ಒಂದು 80 ವರ್ಷ ಹಳೆ ಸರ್. 80 ವರ್ಷ? ನೋಡಿ, ಈ ಫ್ಯಾನ್ಗಳು ತೂಕ ಇದೆ ಸರ್, ಬಹಳ ವೆಯ್ಟ್ ಇದೆ ಇದು. ನೋಡಿ ಈ ತರ
ಈ ತರ ಪುರಾತನ ವಸ್ತುಗಳ ಸರ್ ನೀವು ಇದು ಸರ್ ಇದು ಹೇಗೆ ಕಲೆಕ್ಟ್ ಮಾಡಿದ್ರಿ ಇದ್ರ ಎಲ್ಲಿಂದ ಸಿಕ್ತು ನಿಮಗೆ? ಇದು ನಾನು ಎಕ್ಸಿಬಿಷನ್ ಅಲ್ಲಿ ಬೇರೆ ಕಡೆ ಹೋಗ್ತಾ ಇರ್ತೀನಿ. ಆಗ ಇದು ಚೆನ್ನಾಗಿತ್ತು. ಇದು ಒಬ್ರು ಬ್ರಿಟಿಷ್ ವ್ಯಕ್ತಿ ಆಗ ಹಳ್ಳಿ ಕಡೆ ಎಲ್ಲನ ಈ ಕಡೆ ಬೇರೆ ಕಡೆ ಹೋಗ್ಬೇಕಾದ್ರೆ ನೋಡಿ ಆಗ ವ್ಯಕ್ತಿಗಳು ಲಾಟಿನ್ನು ಕೀ ಇಟ್ಕೊಂಡು ಒಂದು ವಿಶೇಷವಾಗಿ ಮಾಡಿದ್ರು ಒಂದ್ ಕಾಲದಲ್ಲಿ. ಇದನ್ನ ನಮ್ಮ ಕಡೆ ಎಲ್ಲ ಶೇರು ಸೇರು ಇದು ಸೇರು ಬಟ್ ಈಗ ಅದಿಲ್ಲ. ಇಲ್ಲ, ಈ ಸೇರುಗಳೆಲ್ಲ ಇಲ್ಲ ಸರ್. ಇದನ್ನ ಒಂದು ಶೇರ್ ಅಂತಾರೆ. ಒಂದ್ ಸೇರು ಅಂತಾರೆ. ಇದು ನೋಡಿ ಹಾಕಿದಾರೆ, ಏನೋ ಸೀಲ್ ಹೊಡೆದಿದ್ದಾರೆ. ಯಾವ್ದು ಒಂದ್ ಸೇರು. ಇದು ಅಚ್ಚೇರು. ಇದು ಅಚ್ಚೇರು ಅಚ್ಚೇರು ಅಂತ ಅಚ್ಚೇರು ಅಂತಾರೆ. ಇದ್ರೊಳಗಡೆ ಒಂದು ಇದು ಅಚ್ಚೇರು. ಇದು ಪಾವು. ಇದು ಪಾವು. ಅರ್ಪಾವು. ಅರ್ಪಾವು. ಚಟಾಕು. ಚಟಾಕು. ಈ ತರ ನಮ್ಮ ಹಳ್ಳಿ ಜೀವನದಲ್ಲಿ ನಮ್ಮ ಹಳ್ಳಿ ಕಡೆ ಇದ್ದು ಇದನ್ನ ಸಾಮಾನ್ಯವಾಗಿ ನಾವು ಇಷ್ಟೆಲ್ಲ ಕಾಣಿಸಲ್ಲ. ಎಲ್ಲ ಹಳ್ಳಿ ಜನಕ್ಕೆ ಎಲ್ಲೋ ಒಂದ್ ಕಡೆ ನೋಡ್ಬೋದು. ಬಟ್ ಅದ್ರ ಒಳಗಡೆ ಅಂತ ಸಣ್ಣ ಸಣ್ಣದು. ಓಕೆ, ಇದು ಹಳೆ ಬೈನಾಕಿದಾರು. ಬೈನಾಕುಲರ್. ಹೌದು ಸರ್. ಇದು ನೋಡಿ ಆಗಿನ ಕಾಲದಲ್ಲಿ ಬ್ರಿಟಿಷರು ಬರ್ತಾ ಇದ್ರಲ್ಲ, ಆಗಿನ ಕಾಲದ ಇದು ಚರ್ಮ ನೋಡಿ ಬ್ಯಾಗ್ ಹೆಂಗಿದೆ ನೋಡಿ. ಓ, ಚರ್ಮದ ಸರ್ ಇದು? ಚರ್ಮದ ಬ್ಯಾಗ್ ಸರ್. ಸರ್ ಇದು ಸುಮಾರು ಎಷ್ಟು ವರ್ಷ ಹಳೆದು? ಸುಮಾರು 200 ವರ್ಷ ಹಳೆ ಸರ್. 200 ವರ್ಷ ಹಳೆದು. ಓಕೆ. ಇನ್ನು ವರ್ಕಿಂಗ್ ಅಲ್ಲಿ ಇದೆ ಸರ್ ಇದು? ವರ್ಕಿಂಗ್ ಅಲ್ಲಿ ಇದೆ ಸರ್. ತುಂಬಾ ಚೆನ್ನಾಗಿದೆ ವರ್ಕಿಂಗ್ ನೋಡಿ. ಆಗಿನ ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಂತ ಜಮೀನು. ಇದು 1970. ಹೌದೌದು ಸರ್. 1970 ಸುಮಾರು ಒಂದು 50 ವರ್ಷ ಆಯ್ತು. 50 ವರ್ಷ ಆಯ್ತು ನೋಡಿ. ಲಾಕ್ ಹೆಂಗಿದೆ, ಟೆಕ್ನಾಲಜಿ ನೋಡಿ. ಟೆಕ್ನಾಲಜಿ ನೋಡಿ. ಅವಾಗ ಇಷ್ಟೆಲ್ಲ ಜಾಮಿಟ್ರಿಯಲ್ಲಿ ಎಷ್ಟಿದೆ. ವಾವ್, ಜಾಮಿಟ್ರಿಯಲ್ಲಿ ಇಷ್ಟೊಂದು ವಿಧವಾಗಿ. ಹೌದೌದು ಸರ್. ಆಗಿನ ಕಾಲದಲ್ಲೇ ಎಷ್ಟು ಟೆಕ್ನಾಲಜಿ ಉಪಯೋಗಿಸಿದ್ದಾರೆ. ಇದು ನೋಡಿ ಯಾವ ತರ ಇದೆ ನೋಡಿ. ಇವೆಲ್ಲ ಕೈ ಹಿಡ್ಕೊಳಕ್ಕಿದ್ದಂಥದ್ದು. ತುಂಬಾ ದೊಡ್ಡವರು ಓದಿರೋ ಇದೆ ಇವೆಲ್ಲ. ಗಡಿಯಾರ. ಇದು ಗಡಿಯಾರ. ಹೌದು, ಪಾಕೆಟ್ ವಾಚ್ ಅಂತಾರೆ. ಇದು ಟೈಪ್ ರೈಟರ್ ರಿಬ್ಬನ್, ಬ್ರಿಟಿಷ್ ಮೇಡ್ ಅಂತೆ. ಹೌದು, ಇದಕ್ಕೆ ಬ್ರಿಟಿಷ್ ಮೇಡ್ ಅಂದ್ರೆ ಸುಮಾರು 150 ವರ್ಷ ಆಯ್ತಲ್ಲ ಸರ್ ಇದು? ಹೌದು. ಬನ್ನಿ ಇಲ್ಲಿ ಬನ್ನಿ ನೋಡಿ. ಪಾಕೆಟ್ ವಾಚ್ ಅಂತೀವಿ ಇದನ್ನ. ಇದನ್ನು ಸಹ ಕಲೆಕ್ಟ್ ಮಾಡಿದ್ದಾರೆ. ಇದ್ರ ಮೇಲೆ ಬ್ರಿಟಿಷ್ ಇದು ಬೈನಾಕ್ಯುಲರ್ ಇಟ್ಕೊಂಡು ಜೂಪ್ ಅಲ್ಲಿ ಬರ್ತಾ ಇರೋ ಒಂದು ಇದಿದೆ. ಅನ್ವೇಷಣೆ ಮಾಡುವಂತ ಸಿಂಬಾಲಿಕ್ ಆಗಿ ತೋರಿಸುವಂತ ಒಂದು ಚಿತ್ರ ಇದು ನೋಡಿ. ಶೀಪರ್, ಆಗಿನ ಕಾಲದ ಪೆನ್ಗಳು. ಅಪರೂಪವಾದಂತಹ ಶೀಪರ್, ಒಂದು ಬ್ರಾಂಡೆಡ್ ಆದಂತಹ ಫೇಮಸ್ ಆದಂತಹ ಶೀಫರ್ ನ ಪೆನ್ಗಳಿವೆ. ಗೋಲ್ಡ್ ಪ್ಲೇಟ್ ಇದೆ ನೋಡಿ. ಗೋಲ್ಡ್ ಪ್ಲೇಟೆಡ್ ಪೆನ್ಗಳು ನೋಡ್ಬೋದು ನೀವು. ಇದನ್ನ ನೋಡ್ಬೋದು. ಅಪರೂಪವಾಗಿ ತಾಳೆಗರಿಯಲ್ಲಿ ಯಾವ ರೀತಿ ಬರ್ತಿದಾರಂತ. ಈ ಕಡೆನೂ ಬರ್ತಿದ್ದಾರೆ ನೋಡಿ. ಇಲ್ಲಿ ತಾಮ್ರದ ಅಚ್ಚಲ್ಲಿ ತಾಮ್ರದ ಒಂದು ಪ್ಲೇಟೆಡ್ ಅಲ್ಲಿ ನಮ್ಮ ಕನ್ನಡದ ಅಂಕಿಗಳನ್ನ ಅಚ್ಚೊತ್ತಿದ್ದಾರೆ. ನೀವು ನೋಡ್ಬೋದು. ಟಾರ್ಚ್ ಲೈಟ್ಗಳು. ಇದು ಸೈಕಲ್ ಹಾಕ್ತಿವಿ ಸರ್. ಇದು ಸೈಕಲ್ಗೆ ಇಲ್ಲಿ ಒಳಗಡೆ ಬ್ಯಾಟ್ರಿ ಬರೋದು. ಇಲ್ಲಿ ಬ್ಯಾಟ್ರಿ ಇಟ್ಕೊಳ್ಳೋರು. ಇದನ್ನ ಹಿಂಗ ಹಾಕೊಂಡು ಸೈಕಲ್ ಮುಂದೆ ಸೇರಿಸ್ಕೊಂಡು ಹೋಗ್ತಾ ಇದ್ರು. ಸೈಕಲ್ ನಲ್ಲಿ ಬಳಸಿದ್ದಂತಹ ಒಂದು ಟಾರ್ಚ್ ಲೈಟ್. ಇದು ಟಾರ್ಚ್ ಲೈಟ್. ಇದು ಆಗ ಮನೆಗಳಲ್ಲಿ ಬಳಸ್ತಾ ಇದ್ದ ಲ್ಯಾಂಪ್. ಪವರ್ ಕಟ್ ಆದಾಗ ಅಥವಾ ಪವರ್ ಬೇಕಂದಾಗ ಮನೆಯಲ್ಲಿ ಬಳಸ್ತಿದ್ದಂತಹ ಒಂದು ಲ್ಯಾಂಪ್. ಇದು ಟ್ರೇಡ್ ಮಾರ್ಕ್ ಎಲ್ಲ ರಿಜಿಸ್ಟರ್ ಆಗಿದೆ. ಇದು ಮದ್ರಾಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಜಿ ಗೋವಿಂದ ಚೆಟ್ಟಿ ಅಂಡ್ ಸನ್ಸ್ ಅನ್ನುವಂತ ಕಂಪ್ನಿಯಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ. ಇದು ಸುಮಾರು ಮದ್ರಾಸ್ ಅಂದ್ರೆ ಹತ್ತತ್ರ ಒಂದು 75-80 ವರ್ಷ ಹಳೆಯ ಒಂದು ಲ್ಯಾಂಪ್. ಇಲ್ಲಿ ನೋಡಿ, ಇದು ವಿಶೇಷವಾದಂತಹ ಮೇಡ್ ಇನ್ ಸ್ಪೈನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತಹ ಬ್ರಾಂಡೆಡ್ ಟೈಪ್ ರೈಟರು. ಟಿಪ್ಪಾ ಅನ್ನುವಂತ ಬ್ರ್ಯಾಂಡ್ ಜೊತೆ ಇದನ್ನ ಲಾಂಚ್ ಮಾಡಿದ್ದಾರೆ. ಇದು ನೋಡ್ಬೋದು, ವಿಶೇಷವಾದಂತಹ ಮೇಡ್ ಇನ್ ಜರ್ಮನ್ ವಸ್ತುಗಳಿವು.
ಮೌತ್ ಆರ್ನರ್ ಇದೆ ಸರ್. ಮೌತ್ ಆರ್ನರ್. ಇದು ಮೇಡ್ ಇನ್ ಇಂಗ್ಲೆಂಡ್ ನ ವಿಶೇಷವಾದಂತಹ ಟೆಲಿಫೋನ್. ಇದು ಯಾವುದು ಈಗ ಸದ್ಯಕ್ಕೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ, ಬಟ್ ಅದನ್ನ ನಾವು ಫೀಲ್ ಮಾಡ್ಬೋದು. ಪುರಾತನ ವಸ್ತುಗಳು ಯಾವ ರೀತಿ ವಿಶೇಷವಾಗಿರ್ತವೆ ಅನ್ನೋದನ್ನ ನೋಡ್ಬೋದು ನೀವು. ವಿಶೇಷವಾದಂತಹ ಪುರಾತನವಾದಂತ ವಸ್ತುಗಳು, ಇದನ್ನ ನಾವು ಒಂದು ಮ್ಯೂಸಿಯಂ ಅಲ್ಲಿ ನೋಡ್ಬೋದು. ಬಟ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದನ್ನ ಫೀಲ್ ಮಾಡೋದಕ್ಕೆ ನಾವು ಅದೃಷ್ಟವಂತರು. ಮೇಡ್ ಇನ್ ಇಂಗ್ಲೆಂಡ್ ನ ಒಂದು ಬ್ರಾಂಡೆಡ್ ಟೆಲಿಫೋನ್. ಆಗಿನ ಕಾಲಕ್ಕೆ ಸುಮಾರು 100-150 ವರ್ಷದ ಹಳೆಯ ಒಂದು ಟೆಲಿಫೋನ್ ಇದು. ವಿಶೇಷವಾದಂತ ಕನ್ನಡಕ. ಲಲಿತ ಸಹಸ್ರಮನದ ಈ ಕ್ಯಾಸೆಟ್ಗಳನ್ನು ಕೂಡ ನಾವು ನೋಡ್ಬೋದು. ಇಂಥ ಪ್ರತಿಯೊಂದು ವಿಶೇಷವಾದಂತಹ ಪುರಾತನ ವಸ್ತುಗಳನ್ನ ಸಂಗ್ರಹಿಸಿದ್ದಾರೆ ನಮ್ಮ KT ಹನುಮಂತರಾಜ್ ಸರ್ ಅವರು. ಇಲ್ಲಿ ನೋಡಿ, ವಿಶೇಷವಾಗಿ ನಾವು ನಮ್ಮ 1967ರ ಸುಧಾ ಮ್ಯಾಗಝಿನ್ ಅಂತ ಹೇಳಿ, ಆಗ ಒಂದು ಪುಸ್ತಕ ಬರೀ 50 ಪೈಸೆ ಮಾತ್ರ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಅದನ್ನ ಸಹ ನಾವು ಈಗ ಫೀಲ್ ಮಾಡ್ಬೋದು. ಇಂಥ ಸುಮಾರು ಹಲವಾರು ವಸ್ತುಗಳನ್ನ, ಹಲವಾರು ಪುಸ್ತಕಗಳನ್ನ, ಸುಧಾ ಅಂದ್ರೆ ವಾರದ ಮ್ಯಾಗಝಿನ್ಗಳು ಮತ್ತೆ ತಿಂಗಳಿನ ಮ್ಯಾಗಝಿನ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. 1974 ಮಾರ್ಚ್ 17ರ ಒಂದು ಈ ಮ್ಯಾಗಝಿನ್. ಇದರ ಬೆಲೆ ಸುಮಾರು 60 ಪೈಸೆ. ಇದು ಇದೆ, ಇದು 79ರ ಮ್ಯಾಗಝಿನ್. ಇದು 1970ರ ಮ್ಯಾಗಝಿನ್. ಇದು ಇದು 1919ರದ್ದು. ನಮ್ಮ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಬಳಸ್ತಿದ್ದಂತಹ, ನಾವು ಚೆಕ್ ನೋಡ್ಬೋದು, ಬ್ಯಾಂಕ್ ನಲ್ಲಿ ಬಳಸಿದಂತಹ ಫೋನ್ ನಂಬರ್ 66 ಬರೀ 2 ನಂಬರ್ ನೋಡಿ. ಆಗ ಬಳಸಿದ್ದಂತಹ ಬೆಂಗಳೂರಿನಲ್ಲಿ ದೊಡ್ಡಬಳ್ಳಾಪುರದ, ಸಾರಿ ನಾನು ಅದು ಬೆಂಗಳೂರು ಅಂತ ಹೇಳಿದೆ, ಬೆಂಗಳೂರದಲ್ಲ, ದೊಡ್ಡಬಳ್ಳಾಪುರದಲ್ಲಿ ಬಳಸಿದ್ದಂತಹ ಬ್ಯಾಂಕ್ ಚೆಕ್ಗಳಿವು. ನಮ್ಮ KCN ಗೌಡ ಅಂಡ್ ಬ್ರೋಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಸಿಲ್ಕ್ ಕ್ಲಾತ್ ಅಂಡ್ ಮರ್ಚೆಂಟ್ಸ್ ಅವರ ಒಂದು ಚೆಕ್ಸ್ ಇವೆಲ್ಲ ಅವ್ರ ಕಡೆಯಿಂದ ಬರ್ಸ್ಕೊಂಡಿದ್ದೀನಿ ನೋಡಿ. ಅದನ್ನ ಅವ್ರ ಕಡೆಯಿಂದ ಬರ್ಸ್ಕೊಂಡಿದ್ದಾರೆ. ಅದೇ ರೀತಿ ಮೈಸೂರು ಯೂನಿವರ್ಸಿಟಿ ಆಫ್ ಮೈಸೂರಿನ ಇಂಟರ್ಮೀಡಿಯೇಟ್ ಕಾಲೇಜ್ ಇದು ಸರ್ಟಿಫಿಕೇಟ್ಸ್ ಆಗಿರ್ಬೋದು ನೋಡಿ. ಇದು 1952ರ ಒಂದು ಸರ್ಟಿಫಿಕೇಟ್. ಜಾತಕಗಳು 1942ರಲ್ಲಿ ಬರೆದಂತಹ ಜಾತಕಗಳು ಇವೆಲ್ಲ. 1937ರಲ್ಲಿ ಡೇಟ್ ನೋಡಿ. ಇದು 37 ಡೇಟ್ ನೋಡಿ, ಡೇಟ್ DAR ಶಾರ್ಟ್ ಕಟ್ ಅಲ್ಲಿ ಸಪರೇಟ್ ನೋಡಿ. ಸ್ಟಾಂಪ್ ಪೇಪರ್ ಇದು 1978ರ ಸ್ಟಾಂಪ್ ಪೇಪರ್. ಇದು ಬೇರೆ ಬೇರೆ ರಾಜ್ಯದ್ದು ಟೂ ಅನ್ನಾಸ್ ಅಂತ ಹೇಳಿ ಅದರ ಬೆಳೆ ಹಾಕಿ ಅದನ್ನ ಇದು ಮಾಡಿಸಿದ್ದಾರೆ. ಇದು ಬ್ರಿಟಿಷ್ ಕಾಲದ 1925ರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನೋಡಿ. ಆಗಿನ ಭಾಷೆ ಕೂಡ ವಿಭಿನ್ನವಾಗಿತ್ತು, ಬರೆಯುವಂತ ಶೈಲಿ ಆಗಿರ್ಬೋದು ಎಲ್ಲವೂ. ಮೈಸೂರು ನೋಡಿ, ನಮ್ಮ ವಿಶೇಷವಾದ ಮೈಸೂರು ಸ್ಟೇಟ್ ಗೌರ್ಮೆಂಟ್ ಆಫ್ ಮೈಸೂರಿನ ಒಂದು ಸ್ಟಾಂಪ್ ಪೇಪರ್. ಇದು 35 ಪೈಸೆ. ಎಷ್ಟು ಇದು? 1973ನೇ ಇಸ್ವಿದು.
ಅಗ್ರಿಮೆಂಟ್ಸ್ ಈ ಬರ್ತಿರಂತ ಮೈಸೂರದ್ದು. ಅದು ಕರ್ನಾಟಕ 35 ಪೈಸೆ ನೋಡಿ. 35 ನಂತರ ಬಂದದ್ದು ಗವರ್ಮೆಂಟ್ ಆಫ್ ಕರ್ನಾಟಕದ್ದು. ಇದು ಮೈಸೂರದು ನೋಡಿ, ಎರಡಾಣಿ ಮೈಸೂರದ್ದು ರಾಜರ ಕಾಲದವು ಇವೆಲ್ಲ. ಇವು ಬೇರೆ ಬೇರೆ ಅಂದ್ರೆ ಇಂದೂರು ಮಹಾರಾಜರದು, ಇವು ನವಾಬರದ್ದು ನೋಡ್ಬೋದು. ಶೈಲಿ ಅವರು ಬರೀತದ್ದಂತಹ ಉರ್ದುವಿನ ಶೈಲಿಗಳು, ಲಿಖಿತ ರೂಪದಲ್ಲಿ ಇರುವಂತಹ ವಿಶೇಷವಾದ ಸರ್ಟಿಫಿಕೇಟ್ಸ್ ಇವೆಲ್ಲ ನೋಡಿ. ಅವರ ಭಾಷೆ ಕೂಡ ವಿಭಿನ್ನವಾಗಿ ನಾವು ಸಾಮಾನ್ಯವಾಗಿ ನೋಡೋದಕ್ಕಿಂತದ್ದು ಸಿಗೋದು ಅಪರೂಪ. ಅದನ್ನು ಸಹ ಇವರು ಕಲೆಕ್ಟ್ ಮಾಡಿದ್ದಾರೆ. ಕನ್ನಡ ಅವಾಗೇ ಬಳಕೆ ಇತ್ತು. ಇಲ್ಲಿದೆ ನೋಡಿ 34ನೇ ಇಸ್ವಿಯಲ್ಲಿ 1934 ನೋಡಿ ಶೈಲಿ ಹೇಗಿತ್ತು ಅಂತ ನಮ್ಮ ಕನ್ನಡ ಭಾಷೆಯದ್ದು. ಅದನ್ನು ಸಹ ನಾವು ನೋಡ್ಬೋದು. ಕನ್ನಡ ಭಾಷೆಯ ವಿಶೇಷವಾದ ಶೈಲಿಯ ಸರ್ಟಿಫಿಕೇಟ್ಸ್ ಎಲ್ಲ, ಸ್ಟಾಂಪ್ ಪೇಪರ್ಸು ಮತ್ತೆ ವಿಭಿನ್ನವಾದ ಸರ್ಟಿಫಿಕೇಟ್ಸ್, ಹಲವಾರು ರೀತಿಯ ನಮ್ಮ ಭಾರತ ದೇಶದ ಈ ನಮ್ಮ ನೆರೆಹೊರೆಯ ರಾಜ್ಯಗಳ ಎಲ್ಲ ರೀತಿಯಲ್ಲಿ ಇರುವಂತಹ ಸರ್ಟಿಫಿಕೇಟ್ಸ್ ಅನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಇಂಥ ವಿಭಿನ್ನವಾದಂತಹ ಹವ್ಯಾಸವನ್ನು ಬಳಸ್ಕೊಳ್ಳೋದು ನಮ್ಮ KT ಹನುಮಂತರಾಜ್ ಸರ್ ಅವರ ಒಂದು ವಿಶೇಷತೆ ನೋಡಿ. ಇನ್ನು ವಿಶೇಷವಾದದ್ದು ಹೋಟೆಲ್ಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಹಣವನ್ನ ನಾವೇನು ಪರ್ಸು, ಲಾಕೆಟ್ ಅಂತ ಹೇಳಿ ಇಟ್ಕೊಳ್ಳೋ ಸಮಯದಲ್ಲಿ ಮರದ ಒಂದು ಕ್ಯಾಶ್ ಬಾಕ್ಸ್ ಅಂತ ಹೇಳ್ಬೋದು. ಇಲ್ಲಿ ಅನ್ಲಾಕ್ ಮಾಡಿ ನೋಡಿ, ಇಲ್ಲಿ ಇಟ್ಕೊಂಡು ಕ್ಯಾಶ್ ನ ಕ್ಯಾರಿ ಮಾಡೋದಾಗಿರ್ಬೋದು, ಅದನ್ನ ಸಂಗ್ರಹ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ಕ್ಯಾಶ್ ಬಾಕ್ಸ್. ಇದು ಸುಮಾರು 150 ವರ್ಷ ಹಳೆಯ ಕ್ಯಾಶ್ ಬಾಕ್ಸ್ ಇದು. ಇದನ್ನ ಕ್ಯಾರಿ ಮಾಡೋದಕ್ಕೆ ಮೇಲೆ ಒಂದು ಕೂಡ ಕೊಟ್ಟಿದ್ರು. ಅದೇ ರೀತಿ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಸೌಂದರ್ಯ ಪ್ರಿಯವಾದಂತದ್ದು ಮತ್ತೆ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಬಳಸ್ತಿದ್ದಂತಹ ಡಾಬು ಅಂತ ಹೇಳ್ಬೋದು. ಸೊಂಟಕ್ಕೆ ಕಟ್ಕೊಳ್ತಿದ್ದಂತಹ ಡಾಬು ನೋಡಿ. ಅದರ ಸ್ಟ್ರಕ್ಚರ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ನೋಡಿ. ಅದರ ಸ್ಟ್ರಕ್ಚರ್ ಯಾವ ರೀತಿ ಇತ್ತು, ಆ ಡಿಸೈನ್ಸ್ ನೋಡಿ, ಅದ್ಭುತ. ಇಲ್ಲಿ ನೋಡಿ, ಆಗ ಕಮಾಂಡರ್ಗಳು, ಬ್ರಿಟಿಷ್ ಅಧಿಕಾರಿಗಳು ಎತ್ಕೊಂಡು ನೋಡಿ. ಸಾಮಾನ್ಯವಾಗಿ ನಾವು ಸೂಟ್ ಕೇಸ್ ಅಂತೀವಲ್ವಾ, ಅದು ದೊಡ್ಡದಾಯ್ತು. ಬಟ್ ಅದನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅವರ ವಸ್ತುಗಳನ್ನ ಕ್ಯಾರಿ ಮಾಡೋದಕ್ಕೆ ಬಳಸ್ತಿದ್ದಂತ ಒಂದು ಬಾಕ್ಸ್ ನೋಡಿ. ನಮ್ಮ ಬ್ರಿಟಿಷ್ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಆಗಿರೋಂತಹ ಆಫೀಸರ್ಸ್ ಬಳಸ್ತಿದ್ದಂತಹ ಒಂದು ಬಾಕ್ಸ್. ಅದ್ರಲ್ಲಿ ನೋಡಿ ಎಷ್ಟು ಕಬೋರ್ಡ್ಸ್ ಇದಾವೆ. ಅದ್ರಲ್ಲಿ ವಿಶೇಷವಾದಂತ ಶೈಲಿಯ ಒಂದು ಇದಿರ್ಬೋದು ಬಾಕ್ಸಸ್. ಇದನ್ನ ಒಳಗಡೆ ಇಟ್ಟು ಇದ್ರ ಒಳಗಡೆ ಬೇಕಾದಂತ ವಸ್ತುಗಳನ್ನ ಸಂಗ್ರಹ ಮಾಡಿ ಮಾಡ್ಬಿಡ್ಬೋದಾಗಿತ್ತು. ಬೇರೆ ಕಡೆ ಪ್ರಯಾಣ ಮಾಡ್ಬೇಕಾದ್ರೆ ಬಳಸ್ತಿದ್ದಂತ ಕ್ಯಾರಿ ಬ್ಯಾಗ್ ಅಂತಾನೂ ಹೇಳ್ಬೋದು, ಅಥವಾ ಕ್ಯಾರಿ ಬಾಕ್ಸ್ ಅಂತಾನೂ ಹೇಳ್ಬೋದಾಗಿತ್ತು. ಇನ್ನು ಅದ್ಭುತವಾದಂತ ವಸ್ತುಗಳನ್ನ ಈಗ ನಾವು ಒಳಗಡೆ ನೋಡ್ರ ಬನ್ನಿ, ನೀವೇ ನಿಬ್ಬೆರಾಗ್ತೀರಾ. ಈ ವಸ್ತುಗಳನ್ನ ಇಷ್ಟೊಂದೆಲ್ಲ ಸಂಗ್ರಹ ಮಾಡಿದಾರೆ ಅನ್ಸುತ್ತೆ. ಯಾಕಂದ್ರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಿದ್ದಂತಹ ವಸ್ತುಗಳು, ಮಡಿಕೆ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಹಲವಾರು ವಿವಿಧವಾದಂತಹ ವಸ್ತುಗಳನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ನಮ್ಮ KT ಹನುಮಂತರಾಜ್ ಸರ್ ಅವರು. ಬನ್ನಿ ಅವುಗಳನ್ನ ಒಂದೊಂದೇ ನೋಡ್ತಾ ನಿಮ್ಗೂ ಆ ಅನುಭವನ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡೋಣ ಬನ್ನಿ. ಸುಮಾರು 100, 150, 200 ವರ್ಷಗಳ ಹಳೆ ಕಾಲದ ವಸ್ತುಗಳು, ಅವನ್ನ ನೀವು ಫೀಲ್ ಮಾಡ್ಬೋದು. ಎಲ್ಲವನ್ನು ಸೇರಿಸ್ಕೊಂಡಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಇದು ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಿದ್ರೆ ನೋಡಿ, ಸಾಮಾನ್ಯವಾಗಿ ಇದೆಲ್ಲ ನಾವು ನೋಡ್ತಿದ್ರೆ ಇಲ್ಲಿ ನೋಡಿ, ಸೌಂಡ್ ನೋಡಿ, ಹಿತ್ತಾಳೆನೋ ತಾಮ್ರನೋ ಅನ್ಕೊಳ್ತೀವಿ. ಬಟ್ ಇದನ್ನ ಅವ್ರೇ ಹೇಳ್ತಾರೆ ಸರ್ ಇದು ಯಾವ್ದು ಮೆಟಲ್ಸ್ ಇದು ಅಲ್ಲ. ನಾನು ಸಾಮಾನ್ಯವಾಗಿ ಇದ್ ನೋಡಿದ ತಕ್ಷಣ ಎಲ್ಲೋ ವೆಯ್ಟ್ ನೋಡಿ ತಾಮ್ರದ್ದು ಹಿತ್ತಾಳೆದ ಅನ್ಕೊಂಡೆ. ಬಟ್ ಮಣ್ಣು, ಆ ಮಣ್ಣಿನಲ್ಲಿ ಕೂಡ ಕ್ವಾಲಿಟಿ ಇದೆ ಅಂದ್ರೆ ನಾವು ಮೆಚ್ಕೊಳ್ಳುವಂತದ್ದು. ಅಂತ ಕ್ವಾಲಿಟಿಯಾಗಿ ಹಿಂಗ್ ಮಾಡ್ತಾ ಇದ್ರು ಇಂಥವ್ನೆಲ್ಲ ಅನ್ನೋದು ನಿಜವಾಗ್ಲೂ ವಿಶೇಷವಾದದ್ದು ಸರ್ ಇದೆಲ್ಲವೂ. ಸಾಮಾನ್ಯವಾಗಿ ನಾವು ನೋಡಿದ್ರೆ ಹಿತ್ತಾಳೆನೋ ತಾಮ್ರನೋ ಅನ್ಕೊಳ್ತೀವಿ. ಬಟ್ ಇದು ನೋಡ್ತಾ ಇದ್ರೆ ಮಣ್ಣದ್ದು ಆಕ್ಚುಲಿ. ನಾವು ಇದನ್ನ ನೋಡ್ತಿದ್ರೆ ಫೀಲ್ ಮಾಡ್ತೀವಿ, ನೀವು ಅದನ್ನ ಫೀಲ್ ಮಾಡಬಹುದು. ಇನ್ನೊಂದು ವಿಶೇಷವಾದದ್ದು ಇದು ನೇಪಾಳ ದೇಶದ ಒಂದು ಗೂರ್ಖಾ ಆಯುಧ. ಗೂರ್ಖರಾಗ್ ಬರಕ್ಕೆ ನೇಪಾಳದಿಂದ ಇಲ್ಲಿ ಇಂಡಿಯಾಗೆ ನೋಡಿ. ಇಲ್ಲಿ ಬನ್ನಿ, ನೇಪಾಳದ ನಾಣ್ಯಗಳನ್ನು ತೋರಿಸ್ತೀನಿ. ಎರಡು ನೇಪಾಳದ ನಾಣ್ಯಗಳು